ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಲ್ಲವಿ ಪಯಣ ಬ್ಲಾಗ್ಸ್. ಇದು ನಮ್ಮ ಅಮ್ಮನ ಮನೆ ಹೋಮ್ ಟೂರ್ ಮಾಡ್ತಿದ್ದೀನಿ. ಫಸ್ಟ್ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಏನಾದರೂ ಫಸ್ಟ್ ಟೈಮ್ ಮಾತಾಡಿರೋದು ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ತಿದ್ಕೊಳ್ಳೋ. ಇದು ತೋರಣ ಹಾಕಿದ್ದಾರೆ ಅಮ್ಮ. ಇದು ಎಂಟ್ರೆನ್ಸ್. ಸ್ಟಾರ್ಟಿಂಗಲ್ಲೇ ಫಸ್ಟ್ ರೂಮ್ ಸಿಗುತ್ತೆ, ಅದು ಅಣ್ಣನ ರೂಮ್. ಅಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಆ್ಯಂಡ್ ಕಾಟ್ ಇಟ್ಟಿದ್ದೀವಿ ಆ್ಯಂಡ್ ಅಣ್ಣನ ಥಿಂಗ್ಸ್ಗಳನ್ನ ಅವ್ನು ಇಟ್ಕೊಂಡಿದ್ದಾನೆ. 2002 ಅಲ್ಲಿ ಮನೆ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು, ಕಂಪ್ಲೀಟ್ ಆಗಿದ್ದು 2007. ಆವಾಗ ಹೆಂಗಂದರೆ ಲೋನ್ಸ್ ಈ ಥರ ಏನೂ ಸಿಗ್ತಿರ್ಲಿಲ್ಲ. ಇದು ಹಾಲು. ಸ್ಯಾಟರ್ಡೆ ಸಂಡೇ ರಜೆ ಇರೋದ್ರಿಂದ ಅಮ್ಮನ ಮನೆಗೆ ಬಂದಿದ್ವಿ. ಸೊ ನನ್ನ ಮಗಳು ಹಠ ಮಾಡಿ ಜೋಕಾಲಿ ಬೇಕು ಅಂತ ಸೀರಿಯಲ್ ಕಟ್ಟಿಸ್ಕೊಂಡಿದ್ದಾಳೆ ಆಟ ಆಡಲಿಕ್ಕೆ, ಜೋಕಾಲಿ ಆಡಲಿಕ್ಕೆ. ಇದು ಶೋಕೇಶ್. ಇದು ನನ್ನ ಮಗಳು ಫೋಟೋ ಆ್ಯಂಡ್ ಶೋಕೇಶ್ ಇದೆ. ಅದರಲ್ಲಿ ನಂದು ಡಿಗ್ರಿ ಫೋಟೋಸ್, MBA ಫೋಟೋಸ್ ಆ್ಯಂಡ್ ಅಣ್ಣನ ಫೋಟೋಸ್. ಆ್ಯಂಡ್ ಅಣ್ಣ ನಾನು ಟೂರ್ ಹೋದಾಗ ಸ್ವಲ್ಪ ಥಿಂಗ್ಸ್ನ ತಂದು ಅರೇಂಜ್ ಮಾಡಿದ್ದೀವಿ ಶೋಕೇಸ್ಗೆ. ಇದು ಅಣ್ಣ ಕಾರ್ ತಗೊಂಡಿದ್ದ ಫೋಟೋ. ಆವಾಗ ನಾನು ನಮ್ಮ ಅಣ್ಣ ಇನ್ನೂ ಚಿಕ್ಕ ಮಕ್ಕಳು. ನಾವು ಶಿಶ್ವಾರಕ್ಕೆ ಹೋಗ್ತಿದ್ವಿ ಅನಿಸುತ್ತೆ, ಸ್ಕೂಲ್ಗೋ ಶಿಶ್ವಾರಕ್ಕೋ ಹೋಗ್ತಿದ್ವಿ. ಇದು ಅಪ್ಪ ಅಮ್ಮನ ಫೋಟೋ ನನ್ನ ಮದುವೆಲಿ ತೆಗೆದಿದ್ದು. ಇನ್ನು TV ಯೂನಿಟ್ ಇದು ವುಡ್ ವರ್ಕಲ್ಲಿ ಮಾಡಿಸಿರೋದು. ಮಾಡಿಸಿ ಒಂದು 3 to 4 ಇಯರ್ಸ್ ಆಗಿದೆ. ಆ್ಯಂಡ್ ಸೋಫಾ ಇಟ್ಟಿದ್ದೀವಿ, ಒಂದು ಟೀಫೈ ಇದೆ. ಹೂಗಳನ್ನ ತಂದಿಟ್ಟಿದ್ದಾರೆ ಅಮ್ಮ. ನಾಳೆ ನಾನು ಊರಿಗೆ ಹೋಗೋದ್ರಿಂದ ಕಟ್ಬಿಟ್ಟು ಕೊಡೋದಕ್ಕೆ ಅಂತ ಹೂನ ಕುಯ್ಕೊಬಂದು ಇಟ್ಟಿದ್ದಾರೆ. ನೋಡಿ, ಜೋಕಾಲಿ ನನ್ನ ಮಗಳು ಸೀರಿಯಲ್ ಕಟ್ಟಿಸ್ಕೊಂಡಿದ್ದಾಳೆ. ಆ್ಯಂಡ್ ಒಂದು ಮಿರರ್ ಇದೆ ಹಾಲಲ್ಲಿ. ಹಾಗೆ ಒಂದು ಪೋಸ್ ಕೊಡ್ಕೊಂಡು ಮುಂದೆ ಹೋದರೆ ನನ್ನ ಮದುವೆ ಫೋಟೋ ಸಿಗುತ್ತೆ. ಆ್ಯಂಡ್ ನನ್ನ ಮಗಳು ಫೋಟೋ. ಇದು ನಮ್ಮ ಮದುವೆ ಫೋಟೋನೇ. ನಮ್ಮಮ್ಮ ಬಳೆಗಳನ್ನ ಇಟ್ಟಿದ್ದಾರೆ. ಅದು ಹಳೇ ಸ್ಟ್ಯಾಂಡು, ತುಂಬ ವರ್ಷದಿಂದ ಇದ್ದ ಸ್ಟ್ಯಾಂಡು. ಆ್ಯಂಡ್ ಈ ಕಾಲದಲ್ಲೆಲ್ಲ ಡೂಪ್ಲೆಕ್ಸ್ ಕಟ್ತಾರೆ, ಬಟ್ ಆವಾಗಲೇ 2002 ಅಲ್ಲಿ ಕಟ್ಟಿರೋ ಮನೆ ಇದು. ಸೊ ಏಣಿ ಅಟ್ಟ ಇದೆ ಇಲ್ಲಿ. ಅಟ್ಟದಲ್ಲಿ ನಮ್ಮ ಮಮ್ಮಿ ಏನೇನೋ ಜೋಡಿಸಿಟ್ಟಿದ್ದಾರೆ, ತುಂಬ ಐಟಮ್ಸ್ ಇಟ್ಟಿದ್ದಾರೆ. ಪಾತ್ರೆಗಳು, ರಗ್ಗಳು, ಮ್ಯಾಟು ಎಲ್ಲನೂ ಇಟ್ಟಿದ್ದಾರೆ ಅಟ್ಟದ ಮೇಲೆ. ಅಟ್ಟದ ಮೇಲಿಂದ ಮನೆ ವ್ಯೂ ನೋಡಿ ಹೆಂಗಿದೆ, ಚೆನ್ನಾಗಿ ಕಾಣಿಸ್ತಿದೆ ಮನೆ. ಆ್ಯಂಡ್ ಇಲ್ಲೊಂದು ರೂಮ್ ಇದೆ, ಅದು ನನ್ನ ರೂಮು. ನೆಕ್ಸ್ಟ್ ಹಂಗೆ ಮುಂದೆ ಹೋದರೆ ಕಿಚನ್ ಸಿಗುತ್ತೆ. ನಮ್ಮಮ್ಮ ಪಾತ್ರೆಗಳಂದರೆ ತುಂಬಾ ತಗೊಂಡಿದ್ದಾರೆ, ತುಂಬಾ ಜೋಡಿಸಿಟ್ಟಿದ್ದಾರೆ. ಅಟ್ಟದ ಮೇಲೆ ಸ್ವಲ್ಪ ಚೀಲದಲ್ಲಿ ಕಟ್ಟಿ ಹಾಕಿದ್ದಾರೆ. ಅಡುಗೆ ಮನೇಲಿ ಸದ್ಯಕ್ಕೆ ಇವಾಗ ಎಷ್ಟು ಬೇಕಷ್ಟನ್ನ ಜೋಡಿಸಿಟ್ಕೊಂಡಿದ್ದಾರೆ. ಇದು ಕುಡಿಯೋ ನೀರಿನ ತಪ್ಪಲಿ. ಕುಡಿಯೋ ನೀರನ್ನ ಇದರಲ್ಲಿ ತುಂಬ್ತಾರೆ, ದಿನ ಚೇಂಜ್ ಮಾಡ್ತಾರೆ. ಆ್ಯಂಡ್ ಇದು ಅಕ್ಕಿ ಬಾಕ್ಸು, ಹಸಿಟ್ಟು, ರಾಗಿ ಹಸಿಟ್ಟು, ಅಕ್ಕಿ ಹಸಿಟ್ಟು ಬಾಕ್ಸು. ಇಲ್ಲೊಂದು ಸ್ಟೆಪ್ಸ್ ಥರ ಮಾಡಿದ್ದಾರೆ ದೇವ್ರ ಮನೆಗೆ. ಫಸ್ಟು ದೇವ್ರ ಮನೆ ಇರಲಿಲ್ಲ, ಸೊ ಅದಕ್ಕೆ ಇಲ್ಲಿ ಚಿಕ್ಕದು ಮಾಡಿದರು. ಅಲ್ಲಿ ಮೇಲೆಲ್ಲ ತುಂಬ ಪಾತ್ರೆಗಳನ್ನ ಜೋಡಿಸಿಟ್ಕೊಂಡಿದ್ದಾರೆ. ನೆಕ್ಸ್ಟು ಇಲ್ಲಿ ಮೊದಲು ವಾಡೆ ಅಂತ ಇತ್ತು. ಆ ಕಾಲದಲ್ಲಿ ವಾಡೆ ಅಂತ ಮಾಡ್ತಾಯಿದ್ರು. ರಾಗಿ, ಅಕ್ಕಿ ಇವೆಲ್ಲ, ರಾಗಿ ಮತ್ತು ಭತ್ತನ ತುಂಬಕ್ಕೆ ಮಾಡ್ತಾಯಿದ್ರು. ಬಟ್ ಅದನ್ನು ಇವಾಗ ಒಡೆದಾಕಿ ನಾವು ದೇವ್ರ ಮನೆ ಇರಲಿಲ್ಲ ಅಂತ ದೇವ್ರ ಮನೆ ಮಾಡ್ಕೊಂಡಿದ್ದೀವಿ. ಇಲ್ಲೇ ಫ್ರಿಡ್ಜ್ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಹಂಗೆ ಮುಂದೆ ಹೋದರೆ ನಮಗೆ ಕೊಡಕೆ ಸಿಗುತ್ತೆ. ಕೊಡಕೆ ಫಸ್ಟ್ ಇಲ್ಲಿ ಮಾಡಿದ್ವಿ, ಹಸುಗಳನ್ನ ಇಲ್ಲಿ ಕಟ್ಟಾಕ್ತಿದ್ರು. ಬಟ್ ಇವಾಗ ಹೊರಗಡೆ ಮಾಡಿರೋದ್ರಿಂದ ಇಲ್ಲಿ ಏನೂ ಹಸುಗಳನ್ನ ಕಟ್ಟಾಕೋದಿಲ್ಲ. ಇಲ್ಲಿ ಭತ್ತ, ರಾಗಿನ ಇಟ್ಕೊಂಡಿದ್ದಾರೆ ಚೀಲಕ್ಕೆ ಹಾಕ್ಕೊಂಡು. ಇಲ್ಲೊಂದು ಚಿಕ್ಕದು ಹೇಣಿ ಇದೆ. ಇಲ್ಲಿ ಇವಾಗ ಹಸುಗಳ್ನೇನು ಕಟ್ಟಾಕಲ್ಲ, ಆಡು ಮರಿಗಳನ್ನ ಕಟ್ಟಾಕ್ತಾರೆ. ಮೇಲೆ ಒಂದು ಅಟ್ಟ ಥರ ಜೋಡಿಸಿದ್ದಾರೆ. ಇನ್ನು ಇದು ಒಲೆ. ನಮ್ಮ ಮಮ್ಮಿ ಜಾಸ್ತಿ ರೊಟ್ಟಿ ಏನಾದರೂ ಮಾಡೋದಾದರೆ ಈ ಒಲೆಯಲ್ಲೇ ಮಾಡ್ತಾರೆ. ಯಾವಾಗಲೂ ಮಾಡಲ್ಲ, ಕೆಲವೊಂದು ಟೈಮ್ ರೊಟ್ಟಿ ಮಾಡ್ತಿರ್ತಾರೆ ಒಲೆಯಲ್ಲಿ. ಅದಕ್ಕೆ ಸಗಣಿ ಹಾಕಿ ಅದನ್ನು ಸಾರಿಸಿ ಇಟ್ಕೊಂಡಿದ್ದಾರೆ. ನೆಕ್ಸ್ಟು ಬಚ್ಚಲ ಮನೆ. ಇಲ್ಲಿ ಅಂಡೆ ಒಲೆ ಮತ್ತು ತೊಟ್ಟಿ ಇದೆ. ಅಂಡೆ ಒಲೆ ನೋಡಿರ್ತೀರ, ಆಲ್ಮೋಸ್ಟ್ ಇವಾಗ ಸಿಟಿಗಳಲ್ಲೂ ಎಲ್ಲರೂ ಅಂಡೆ ಒಲೆ ಮಾಡಿಸ್ತಿರ್ತಾರೆ. ಇಲ್ಲಿಂದ ಉರಿ ಹಾಕಿದರೆ ಬೇಗ ನೀರು ಕಾಯುತ್ತೆ ಮತ್ತು ಸ್ನಾನ ಮಾಡೋಕ್ಕೂ ತುಂಬ ಬಿಸಿ ಬಿಸಿಯಾಗಿ ನೀರು ಸಿಗುತ್ತೆ. ಇದು ತೊಟ್ಟಿ.
ಇವಾಗ ಸ್ನಾನ ಮಾಡ್ಲಿಕ್ಕೆ ತಣ್ಣೀರು ಬೇಕು ಅಂತ ಅಂದರೆ ನೀರು ಬೇಕಲ್ವ, ಅದಕ್ಕೋಸ್ಕರ ನಲ್ಲಿ ಹಾಕ್ಸ್ಕೊಂಡಿಲ್ಲ, ಅದಕ್ಕೋಸ್ಕರ ಒಂದು ತೊಟ್ಟಿ ಮಾಡಿಸ್ಕೊಂಡಿದ್ದಾರೆ. ನೆಕ್ಸ್ಟ್ ಹಿಂಗೆ ಆಚೆ ಬಂದರೆ ಹೊರಗಡೆ ಕೊಟ್ಟಿಗೆ ಮಾಡಿದ್ದಾರೆ, ಅಂದರೆ ಹೊರಗಡೆ ವಾಶ್ರೂಮ್ ಇದೆ, ಒಳಗಡೆ ವಾಶ್ರೂಮ್ ಮಾಡಿಸಿಲ್ಲ. ಇಲ್ಲಿ ನಮ್ಮ ಮನೆಯಲ್ಲಿ ಹೊರಗಡೆ ವಾಶ್ರೂಮ್ ಮಾಡಿಸಿದ್ದಾರೆ. ಇಲ್ಲೇ ವಾಶ್ರೂಮ್ ಮತ್ತು ಇಲ್ಲೇ ನಲ್ಲಿ ಹಾಕಿಸ್ಕೊಂಡಿದ್ದಾರೆ. ಇಲ್ಲೇ ಪಾತ್ರೆ ಬಟ್ಟೆ ಎಲ್ಲ ವಾಶ್ ಮಾಡ್ಕೋತಾರೆ. ಇಲ್ಲಿ ಮಿಷಿನ್ಸ್, ಕೊಟ್ಟಿಗೆ ತೊಳೆಯೋ ಮಿಷಿನ್ನು ಮತ್ತು ಹಾಲು ಕರಿಯೋ ಮಿಷಿನ್ನು, ಇದು ಜೋಳ ಹೊಡೆಯೋ ಮಿಷಿನ್ನು, ಇದು ಕೊಟ್ಟಿಗೆ. ಇಲ್ಲಿ 2 ವಾತ್ಮರಿಗಳನ್ನ ಸಾಕೊಂಡಿದ್ದಾರೆ. ಇಲ್ಲಿಂದ ಆಚೆ ಹೋಗ್ಬೋದು, ಇನ್ನೊಂದು ಗೇಟ್ ಇದೆ ಎಂಟ್ರೆನ್ಸು, ಅಲ್ಲಿಗೆ ಹೋಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.